ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜ್ವಾಲಾಮುಖಿ. ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ ಸತ್ಯದ ಪರ ಇರತಕ್ಕಂಥ ಎಲ್ಲ ಹೋರಾಟಗಾರಿಗೂ ಹಾರ್ದಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಅಂದರೆ ಸಾಕು ಎಲ್ಲರೂ ಬೆಚ್ಚಿ ಬೀಳ್ತಾರೆ. ರಾಜಕಾರಣಿಗಳಿರಲಿ, ಪೊಲೀಸ್ ಅಧಿಕಾರಿಗಳಿರಲಿ, ಬೆಚ್ಚಿ ಬೀಳುವಂಥ ಸಂಗತಿ ಹಾಗೇ ನಡ್ಕೊಂಬರ್ತಕ್ಕಂಥದ್ದು. ಯಾಕಂದರೆ ಅದು ಒಂದು ದೈವ ಶಕ್ತಿನೋ ಅಥವಾ ಬೇರೆ ಇನ್ನೇನೋ ನನಗಂತೂ ಗೊತ್ತಿಲ್ಲ. ನೀವು ಏನು ಬೇಕಾದ್ರೂ ಅಂದ್ಕೋಬೋದು. ಆದರೆ ಇಲ್ಲೊಬ್ಬ ಮಹಿಳೆ ಧರ್ಮಸ್ಥಳಕ್ಕೆ ಹೋದಾಗ ತನ್ನ ಕಾರನ್ನು ಇಳಿದು ಅವಮ್ಮ ಅಲ್ಲಿದ್ದುಕೊಂಡಾಗ ಆಯಮ್ಮನ ಕಾರಿನ ಮಿರರ್ನಲ್ಲಿ ಒಂದು ಆತ್ಮ ಕಂಡಿತಂತೆ. ಅದು ಸೌಜನ್ಯಳ ಆತ್ಮನೇ, ಬೇರೆ ಯಾರ್ದು ಅಲ್ಲ ರೀ. ಸೌಜನ್ಯಳೆ ಬಂದಿರತಕ್ಕಂಥದ್ದು. ಸೌಜನ್ಯಳ ಆತ್ಮ ಮಾತಾಡುವಂಥ ಪ್ರಯತ್ನ ಮಾಡಿದೆ. ಆಯಮ್ಮ ಬೆಚ್ಚಿ ಬಿದ್ದು ಪ್ರಜ್ಞೆ ತಪ್ಪಿ ಹೋಗಿರ್ತಕ್ಕಂಥದ್ದು. ಒಂದು ವಾರ 15 ದಿನಗಳ ಕಾಲ ಆರಾಮಿಲ್ದಂಗಾಗಿ ಆಮೇಲೆ ಮಾಧ್ಯಮ ಮಿತ್ರರೊಂದಿಗೆ, ಅಂದರೆ ಮಾರಿಕೊಂಡ ಮಾಧ್ಯಮ ಮಿತ್ರರೊಂದಿಗೆ ಅಲ್ಲ, ಯೂಟ್ಯೂಬ್ ಮಾಧ್ಯಮ ಮಿತ್ರರಿಗೆ ಫೋನ್ ಮಾಡಿ, ಸಾರ್ ನನಗೆ ಧರ್ಮಸ್ಥಳಕ್ಕೆ ಹೋದಾಗ ಸೌಜನ್ಯಳ ಆತ್ಮ ಏನು ಹೇಳಕ್ಕೆ ಬಂದಿದ್ಲು, ಬಟ್ ನಾನು ಕೇಳುವಂಥ ಪರಿಸ್ಥಿತಿಯಲ್ಲಿ ಇದ್ದಿಲ್ಲ. ಅಷ್ಟೊತ್ತಿ ನನಗೆ ಜ್ಞಾನ ತಪ್ಪೋಗಿತ್ತು. ಅದೇ ಥರನೇ ಹೇಳ್ತಕ್ಕಂಥದ್ದು. ಅವಮ್ಮ ಕಂಡಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪೋ ನನಗಂತೂ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಇದು ಸತ್ಯ ಸಂಗತಿ. ಇದು ಧರ್ಮಸ್ಥಳದ ಸೌಜನ್ಯ ಯಾರ್ಯಾರೋ ಕಣ್ಣಿಗೆ ಕಾಣ್ತಕ್ಕಂಥದ್ದು. ಉದಾಹರಣೆಗೆ ನಾನೇ ಧರ್ಮಸ್ಥಳದ ಸಂಘದ ಬಗ್ಗೆ ಮಾತಾಡ್ತಕ್ಕಂಥದ್ದು. ಆದರೆ ಸೌಜನ್ಯಳ ಆ ಒಂದು ಪ್ಲೇಸ್ಗೆ, ಸೌಜನ್ಯಳನ್ನು ಎಲ್ಲಿ ಏನು ದಫನ್ ಮಾಡಿದಾರಲ್ಲ ಆ ಪ್ಲೇಸ್ಗೆ ಹೋಗಿ ಬಂದ ಮೇಲೆ ನನಗೆ 100ಕ್ಕೆ 100 ಪಟ್ಟು ಶಕ್ತಿ ಬಂದಂತಾಗಿದೆ. ಅದಕ್ಕೋಸ್ಕರನೇ ಸೌಜನ್ಯಳ ಸಾವಿನ ಬಗ್ಗೆ ಮತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡ್ತಕ್ಕಂಥದ್ದು. ಅದು ದೈವ ಶಕ್ತಿ. ಯಾರ ಬಯಲಿ ಬಂದು ಮಾತಾಡಿಸ್ತಾಳ ಗೊತ್ತಿಲ್ಲ, ಯಾರ ಮುಖಾಂತರ ತನಗೆ ನ್ಯಾಯ ಕೇಳ್ತಾಳ ಗೊತ್ತಿಲ್ಲ. ನಾಳೆ ನಿಮ್ಮ ಮುಖಾಂತರ ಸಮೇತ ನ್ಯಾಯ ಕೇಳಿಸುವಂಥ ಪರಿಸ್ಥಿತಿ ನಿಮಗೂ ಬರಬಹುದು. ನಮಗೆ ಬಂದಂಗೆ ನಿಮಗೆ ಸಮೇತ ಅನಿಸ್ಬೋದು. ಇದು ಸತ್ಯ. ಇದು ನಮಸ್ಕಾರ. ಈಗ ಆಡಿಯೋ ಕೇಳಿಸ್ಕೊಳ್ಳಿ, ನಿಮಗೆಲ್ಲ ಗೊತ್ತಾಗುತ್ತೆ ಇದು ನಿಜನ ಅಥವಾ ಸುಳ್ಳ ಎಂಬುದು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು, ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ನಿಮಗೆ ಏನು ಅನ್ನಿಸ್ತು ಎಂಬುದರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲಿ ನಾವು ಯಾವುದೇ ಒಂದು ಗಿಮಿಕ್ ಮಾಡುವುದಿಲ್ಲ, ಇನ್ನೊಂದು ಮಾಡುವುದಿಲ್ಲ. ಅವಳಿಗೆ ನ್ಯಾಯ ಬೇಕು, ಆ ಆತ್ಮಕ್ಕೆ ಶಾಂತಿ ಸಿಗಬೇಕಂತೇಳಿ ನಾವು ಹೋರಾಟ ಮಾಡ್ತಕ್ಕಂಥದ್ದು. ಒಬ್ಬ ಸೌಜನ್ಯಗಳಲ್ಲ ರೀ, ಬೇಜಾನ್ ಸೌಜನ್ಯಗಳು ಅಲ್ಲಿ ಸತ್ತೋಗಿದ್ದಾರೆ. ಅಂಥವರಿಗೆ ನ್ಯಾಯ ಬೇಕೇ ಬೇಕು. ನಮಸ್ಕಾರ. ಈಗ ಆಡಿಯೋವನ್ನು ಕೇಳಿಸ್ಕೊಳ್ಳಿ. ಜಾಸ್ತಿ ಲಾಗ್ ಮಾಡಕ್ ಹೋಗೋದಿಲ್ಲ. ಆತ್ಮ ತರನೇ ಅನ್ಸಿಲ್ಲ ನನ್ಗದು. ಅವಳು ನನ್ನ ಫ್ರೆಂಡು. ಅಂದ್ರೆ ಇವಾಗ ಫ್ರೆಂಡ್ಸ್ ನಾರ್ಮಲ್ ಇದ್ಕೊಂಡು ಕೂಡ ಮನುಷ್ಯ ಹೆಂಗ್ ನಿಂತಿರ್ತಾನೆ ಹಂಗೆ ಸೇಮ್ ಇದ್ದಿದ್ಲು ಅವಳು. ಆತ್ಮ ತರನೇ ಇರ್ಲಿಲ್ಲ ಅವಳ ರೂಪ. ಅಂದ್ರೆ ನಿಮ್ಮ ಹತ್ರ ಏನು ಮಾತಾಡ್ಲಿಲ್ಲ ಓವರಾಲು? ವೈಟ್ ಚೆನ್ನಾಗಿ ತರ ಗೊಂಬೆ ತರ ಕಾಣಿಸ್ತಾ ಇದಾಳೆ. ಅಂದ್ರೆ ಹೇಳಕ್ ಟ್ರೈ ಬಂದಿದ್ದಾಳೆ. ಇದೀನಲ್ಲ ಹೆಂಗ್ ಹೇಳ್ತಾಳೆ. ಅಷ್ಟರಲ್ಲಿ ಅಲ್ಲಿ ನನ್ನ ಫ್ರೆಂಡು ಓಡ್ ಬಂದಿ ಎತ್ತಿರೋದು ನನ್ನ ಮೇಲೆ. ನೀವು ಯಾರ್ಯಾರು ಎಲ್ಲ ಹೋಗಿದ್ದು? ಫ್ರೆಂಡ್ಸ್ ಹೋಗಿದ್ರಿ 4 ಜನ. ಒಬ್ರು ಅಣ್ಣ, ಕಾರ್ ಡ್ರೈವರ್ ಅಣ್ಣ, ಅವ್ರ ಕಾರಲ್ಲೇ ಮಲಗಿದ್ರು. ನಾವು 3 ಜನ ರೂಮ್ ಮಾಡಿದ್ವಿ. ಇದೇನ್ ಟೆಂಪಲ್ ಹೋಗ್ಬೇಕಾಗಿತ್ತಲ್ಲ, ಬೆಳಗ್ಗೆ ರೆಡಿ ಆಗ್ಬೇಕಾದ್ರೆ ರೆಡಿ ಆಗಿ ಮಿರರ್ ಮುಂದೆ ಮೇಕಪ್, ಅದೇ ನಾರ್ಮಲ್ ಕ್ರೀಮ್ ಎಲ್ಲ ಹಚ್ಕೊಂಡ್ ತಲೆ ಬಾಚ್ಕೊಂತ ಇದ್ದಾಗ ಇನ್ನೇನು ಹೋಮ್ ಎತ್ಕೊಂಡ್ ತಲೆ ಬಾಚ್ಕೊಳಕ್ ಹಿಂಗೆ ನಿಂತ್ಕೊಂಡೆ ಹಂಗೆ ಕಾಣಿಸ್ತು. ಬೇರೆಯವ್ರದ್ದು ರೂಪ ಅಂದಿದ್ರೆ, ಬೇರೆ ಆತ್ಮ ಅಂದಿದ್ರೆ ನಾನೇನು ಅಂತಲೇನ. ನನಗೆ ಅವಳ ನಾನು ವಿಡಿಯೋ ಮಾಡೋಣ ಅಂದ್ರೆ ಫೋನ್ ಇಲ್ಲ ಅಲ್ಲಿ. ಫೋನ್ ಬಂದು ಬೆಡ್ ಮೇಲೆ ಅಲ್ಲಿ ಟೇಬಲ್ ಮೇಲೆ ಇತ್ತು. 100ಕ್ಕೆ 100 ಭಾಗ ಸೌಜನ್ಯ ಅಂದೆ. ಸತ್ಯ. ಬಟ್ ಅವಳು ನನ್ ಕಣ್ಣಿಗೆ ಕಾಣಿಸಿದಳು
ಓಕೆನಾ? ಹೆಣ್ಣಿಗೆ ಹೆಣ್ಣು ಕಾಣಿಸ್ತಾರೆ. ಹೆಣ್ಣು ಇವಾಗ ಒಂದ್ ಹೆಣ್ಣು ಹೆಣ್ಣ ಹತ್ರ ಒಂದ್ ಹೆಣ್ಣಿನ ಆತ್ಮ ಹತ್ರ ಮಾತಾಡಬಹುದು. ಕರೆಕ್ಟಾ? ಇವಾಗ ಗಂಡ್ ಮಕ್ಳು ಮಾತಾಡೋದ್ ಬೇರೆ, ಒಂದ್ ಹೆಣ್ಣು ಒಂದ್ ಹೆಣ್ಣಿನ ಬಗ್ಗೆನೆ ಒಂದ್ ಹೆಣ್ಣಿಗೆ ಗೊತ್ತಿರುತ್ತೆ. ಅವಳ ನೋವು, ಅವಳು ಒಂದ್ ಹೆಣ್ಣೆ, ಅವಳಿಗೆ ಹೋದ್ರೂ ನೋವೇ, ಅವಳಿಗಾದ್ರೂ ನೋವೇ. ಅವಳು ಕೆಟ್ಟವಳಾಗಿ ಇರ್ಲಿ, ಒಳ್ಳೆಯವಳಾಗಿ ಇರ್ಲಿ, ಅವಳು ಹೆಣ್ಣೆ ಅಲ್ವಾ? ಅಲ್ಲ, ನೀವೀಗ ಇಷ್ಟೊಂದೆಲ್ಲ ಹೇಳ್ತಿರಲ್ಲ, ಮಾತಾಡ್ಬೇಕು ತಾನೆ ಸೌಜನ್ಯ. ಏನಂದ್ರು, ಏನ್ ಕತೆ? ಏನಾದ್ರು ಸ್ವಲ್ಪ ಮಾತಾಡಿದ್ರೆ ತುಂಬಾ ಚೆನ್ನಾಗಿರೋದಲ್ವಾ? ಇಲ್ಲ. ಹಲೋ. ಹಾ ಹೇಳಿ, ಯಾಕೆ ನಗ್ತಾ ಇದ್ದೀರಿ? ರೀ, ನಗ್ತಾ ಇರೋದಲ್ಲ ಕಣ್ರಿ, ಭಯದಲ್ಲಿ ನಗು ಬರ್ತದೆ. ಹಲೋ. ಹೇಳಿ. ಬಟ್ ಅವಳು ಮನ್ಸು ಮಾಡಿದ್ರೆ ನನಗೆ ಏನ್ ಬೇಕಾದ್ರು, ನನ್ನನ್ನೇನ್ ಬೇಕು, ಏನ್ ಮಾಡಕ್ ಸಾಧ್ಯ? ನಾನ್ ಬಂದು ನಾನೇನು ಅವಳಿಗೇನು ಮಾಡಿಲ್ಲ ಅಂತ ಗೊತ್ತಾ? ಆ ಮಗು ಅಂದ್ರೆ ಒಟ್ನಲ್ಲಿ ನನ್ಗೆ ಗೊತ್ತಿರೋ ಪ್ರಕಾರ, ನನ್ಗನ್ಸಿರೋ ಅಲ್ಲೇ ಸುತ್ತಮುತ್ತ ಇದ್ದಾಳೆ, ಓಡಾಡ್ತಾ ಇದ್ದಾಳೆ. ಎಲ್ಲಿ? ಅಲ್ಲಿ ಅವಳ ಮೇಲೆ ನಾರ್ಮಲ್ ಇವಾಗ ಹಲೋ. ಹೇಳಿ. ಹಾಳ್ ಮಾಡಿ ಇದ್ರಲ್ರಿ ಆ ಜಾಗ. ಓಕೆ. ಅಲ್ಲಿದೆ ಆತ್ಮ. ಓಕೆ. ಒಟ್ನಲ್ಲಿ ಕಾಣಿಸಿದೆ ನಿಮ್ಗೆ. ನನ್ ಫ್ರೆಂಡ್ ಒಬ್ರು ತೆಲುಗು ಅಣ್ಣ, ಅವರು ಗೋಸ್ಟ್ ವಿಡಿಯೋ ಮಾಡ್ತಾರೆ. ಆ ಗೋಸ್ಟ್ ವಿಡಿಯೋದಲ್ಲಿ ಸೌಜನ್ಯ ಮನೆ ಇದಲ್ಲ, ಆ ಮನೆ ಹತ್ರನೇ ಅವಳಿಗೆ ಗುಡಿ. ಅವಳು ಬಂದು ದೆವ್ವ ಅಲ್ಲ, ಅವಳು ಬಂದು ಏನಂದ್ರೆ ಅವಳು ಒಂದ್ ಹೆಣ್ಣು ಅಂತ ಪೂಜಿಸ್ತಾವ್ರೆ, ದೇವದ ತರ ಪೂಜಿಸ್ತಾರೆ ಅವಳನ್ನ, ದೇವ್ರ ತರ. ಅವಳನ್ನ ಅಲ್ಲೇ ಮಣ್ಣು ಮಾಡಿ ಅವಳನ್ನ ಅಲ್ಲೇ ಇದ್ ಮಾಡಿರೋದು. ಅಲ್ಲೂ ಇದ್ದಾಳೆ. ಇನ್ನೊಂದು, ಅವಳಿಗೆ ನ್ಯಾಯ ಸಿಗ್ಬೇಕು. ಅವಳಿಗೆ ನ್ಯಾಯ ಸಿಗೋವರೆಗೂ ಅವಳ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಅದಂತೂ ನನ್ ಮನ್ಸಿಗೆ ಅನ್ಸಿದೆ. ಇಷ್ಟು ದಿನ ಅನ್ಸಿರಲ್ಲ, ಇವಾಗ ಅನ್ಸಿದೆ. ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು. ಅವಳ ಆತ್ಮಕ್ಕೆ ಶಾಂತಿ ಸಿಗೋವರೆಗೂ ಅವಳನ್ನ ಹಾಳು ಮಾಡಿ ಸಾಯಿಸಿದಾರಲ್ಲ, ಅವ್ರನ್ನ ಎನ್ಕೌಂಟರ್ ಮಾಡಿ ಬಿಸಾಕೋವರೆಗೂ ಅವಳ ಹಿಂದಿ ಇಲ್ಲ. ಅವಳ ಆತ್ಮಕ್ ಶಾಂತಿ ಸಿಗಲ್ಲ. ಅವಳ ಆತ್ಮಕ್ ಶಾಂತಿ ಸಿಗ್ಬೇಕಂದ್ರೆ ಅವಳ ಹಾಳು ಮಾಡಿರೋಲ್ಲ ಸಾಯ್ಬೇಕು. ಅವಳಿಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗಿದೆಲ್ಲ, ಅದನ್ನ ಯಾರು ಮಾಡ್ಸಿದಾರ ಅವ್ರಿಗೂನು, ಅವರು ಸತ್ರೇನೆ ಅವಳಿಗೆ ಅವಳ ಆತ್ಮ. ತಾವು ತುಂಬಾ ನಂಬೋದು ಯಾವ ದೇವ್ರನ್ನ? ಯಾರು? ನೀವು ತುಂಬಾ ನಂಬೋದು ಯಾವ ದೇವರನ್ನ ಅಂತ? ನಾನು ದೇವ್ರನ್ನ ಅಷ್ಟೊಂದು ನಂಬಲ್ಲ. ಏಕೆ? ಅಲ್ಲ, ಈಗ ಧರ್ಮಸ್ಥಳಕ್ಕೆ ಹೋಗಿದ್ರಿ ಅಂತ ಅಂದ್ರೆ ಅಲ್ವಾ, ಸೊ ನಮ್ದೇ ಹೋಗಿರ್ತೀರ. ಏನಕ್ಕೆ ಹೋಗಿದ? ನನ್ಗ ಅದು ಪ್ಲಾನ್ ಇರ್ಲಿಲ್ಲ ನಮ್ಗೆ. ನನ್ನ ಫ್ರೆಂಡ್ ಬರ್ಡೇ ಇತ್ತು, ಸೊ ಅವಳೇನೋ ಬೇಡ್ಕೊಂಡಿದ್ಲು, ಅವಳ ಜೊತೆ ನಾನು ಹೋಗಿದ್ದೆ ಅಷ್ಟೇ. ಓಕೆ. ಪ್ರಪಂಚದಲ್ಲಿ ಯಾರನ್ನ ತುಂಬಾ ನಂಬ್ತೀರಿ? ಪ್ರಪಂಚದಲ್ಲಿ ಯಾರನ್ನ? ತಂದೆ ತಾಯಿನ. ನಿಮ್ ತಂದೆ ತಾಯಿನ ತುಂಬಾ ನಂಬ್ತೀರಿ ತಾವು? ಹೌದು. ಏಕೆ? ಈಗ ನೀವ್ ಹೇಳಿದ್ದು ಹೌದು, 100% ಸತ್ಯ. ಈಗ ನೀವೀಗ ಹೇಳಿದ್ರಲ್ಲ, ಇದು ನಿಮ್ ತಂದೆ ತಾಯಿ ಮೇಲೆ ಅಣೆಗೂ ಸತ್ಯನಾ? ಏಕೆ? ಅಲ್ಲ, ಇದು ಧರ್ಮಸ್ಥಳದ ಸೌಜನ್ಯದ ಬಗ್ಗೆ ಕೇಳಿದ್ರಲ್ಲ, ರೂಮಲ್ಲಿ ಕಾಣಿಸ್ಕೊಂತು ಮಿರರ್ ಅಲ್ಲಿ. ಯಾವ ತರ ಕಾಣಿಸ್ಕೊಂತು? ಅವಳು ಹೆಂಗಿದ್ಲು ರೂಪ ಹಂಗೆ. ಓಕೆ. ನಿಮ್ಗೆ ಏನಾದ್ರು ಹೇಳ್ತಾ? ಅದು ಯೂನಿಫಾರ್ಮ್, ಕಾಲೇಜ್ ಯೂನಿಫಾರ್ಮ್ ಇದೆಲ್ಲ ಅದ್ರಲ್ಲಿ. ಓಕೆ. ಸೇಮ್ ಅವಳೇನೆ. ಓಕೆ. ಜಡೆ ಹಾಕಿದ್ಲು, ಜಡೆ. ನಿಮ್ಗೇನು ಹೇಳಿಲ್ಲ? ನನಗ್ ಮಾತ್ರ ಕಾಣಿಸ್ಕೊಂಡಿದ್ದು. ಅಲ್ಲ, ನಿಮ್ಗೇನು ಹೇಳಿಲ್ಲ ಅಂತ?
ಹೇಳಿದೀನಿ, ಬಾಯಲ್ಲಿ ನೊರೆ ಬಂದಿತ್ತು ನನ್ಗೆ. ಹ್ಮ್ ಇಲ್ಲ ಹ್ಮ್ ಬಟ್ ಏನೋ ಹೇಳಕ್ ಬಂದೋಳೆ ಅನ್ಸುತ್ತೆ, ಏನಂತ ಗೊತ್ತಿಲ್ಲ ನಂಗೆ. ಓಕೆ, ಕೇಳ್ಬೇಕಾಗಿತ್ತು ಇನ್ನ ತಾವು. ಅಲ್ಲೇ ದೇವಸ್ಥಾನ ಸುತ್ತಮುತ್ತಾನೆ ಇದ್ದಾಳೆ ಇನ್ನ ಅವಳು. ಅಲ್ಲಿ ಅವಳನ್ನ ಹಾಳ್ ಮಾಡಿದ್ರಲ್ಲ, ಹ್ಮ್ ಆ ಜಾಗದಲ್ಲೂ ಇದ್ದಾಳೆ. ಓಕೆ. ಅವ್ರ ಮನೆ ಅಂದ್ರೆ ಅವ್ರ ಮನೆ ಸುತ್ತಮುತ್ತ ಅಲ್ಲೂ ಇದ್ದಾಳೆ. ಅಲ್ಲ, ನಿಮ್ಗೆ ಧರ್ಮಸ್ಥಳದ ಸೌಜನ್ಯ ಅಂತಾನೆ ಹೇಗ್ ಗೊತ್ತಾಯ್ತು? ಮುಖ ಅವಳದೇ ಅಲ್ವಾ ಕಾಣಿಸಿದ್ದು, ಬೇರೆಯವ್ರದ್ದು ಕಾಣಿಸಿದ್ರೆ ಏನೋ ಬೇರೆ ಆತ್ಮ ಅನ್ಬೋದಾಗಿತ್ತು. ಕರೆಕ್ಟ್ ಕರೆಕ್ಟ್. ಅವಳದೇ ರೂಪ ಅಲ್ವಾ. ಓಕೆ, ನಿಮ್ಮ ಹತ್ರ ಏನು ಹೇಳಿಲ್ವಾ? ಏನು ಹೇಳಿಲ್ಲ ಅವಳು. ಬಟ್ ನನಗೆ ಸಡನ್ ಆಗಿ ಕಾಣಿಸ್ಕೊಂತಲ್ಲ, ನಾನ್ ಬಿದೋಗಿದ್ದೀನಿ. ಓಕೆ 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 ಓಕೆ. ಇದು ಯಾವಾಗ ಆಯ್ತು, 1 ವೀಕ್. ಈಗ ರೀಸೆಂಟ್ ಆಗ? ಓಕೆ. ಹುಷಾರಿದ್ದೀರ ಆಗೋಗಿತ್ತು 2 ದಿನ ನನಗೆ. ಅಲ್ಲಿಂದ ಬರ್ಬೇಕಾದ್ರೆ ಚೆನ್ನಾಗೇ ಇದ್ದೆ, ಬಂದಾದ್ಮೇಲೆ ಹುಷಾರ್ ತಪ್ಪೋಗಿದ್ದೆ. ಒಂಥರ ಸುಸ್ತು ಎದೊಳಕಾಗ್ದೆ. ಅಂದ್ರೆ ಅವಳು ಏನೋ ಹೇಳಕ್ ಬಂದೋಳೆ ಪಾಪ. ಮೋಸ್ಟ್ಲಿ ಏನೋ ನನ್ ಮೈ ಮೇಲೆ ಬರಕ್ ಟ್ರೈ ಮಾಡಿದಾಳೋ ಏನೋ, ಹೇಳ್ಬೇಕಾಗಿತ್ತು. ಅವಳು ನಿಂತ್ಕೊಂಡು ಅಳ್ತಿದಾಳೆ ನನ್ನ ಹಿಂದೆ, ಬ್ಯಾಕ್ ಸೈಡು ಮಿರರ್. ಅಂದ್ರೆ ಇವಾಗ ನಾನ್ ಮುಂದೆ ನಿಂತಿದ್ದೀನಿ ಮಿರರ್ ಮುಂದೆ, ಅವಳು ನನ್ ಬ್ಯಾಕ್ ಸೈಡ್ ಅಂದ್ರೆ ಪಕ್ಕ